ಜೇಬಲ್ಲಿ ₹1 ಕೂಡ ಕ್ಯಾಶ್ ಇಲ್ದಿರ ಮನೆಯಿಂದ ಆಚೆ ಬಂದಿರೋ ದಿನ ನಿಮಗೆ ನೆನ್ಪಿದ್ಯಾ? ಆ ದಿನ ನೀವು ಸ್ವಲ್ಪನೂ ಟೆನ್ಷನ್ ತಗೊಂಡಿರೋದಿಲ್ಲ. ಯಾಕಂದ್ರೆ ಜಸ್ಟ್ ಒಂದು ಪೇಟಿಎಂ QR ಸ್ಕ್ಯಾನ್ ಮಾಡಿದ್ರೆ ಪೇಮೆಂಟ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಆದ್ರೆ ಈ ಡಿಜಿಟಲ್ ರೆವಲ್ಯೂಷನ್ ಸುಮ್ಮನೆ ಆಗಿದ್ದಂತೂ ಅಲ್ಲ. ಕೋಟ್ಯಾಂತರ ಭಾರತೀಯರಲ್ಲಿ ಈ ಹ್ಯಾಬಿಟ್ ನ ಬೆಳೆಸೋಕೆ ಯಾರೋ ಒಬ್ರು ಹಗಲು ರಾತ್ರಿ ಶ್ರಮಿಸಲೇಬೇಕಾಗಿತ್ತು. ಪೂರ್ತಿ ಎಕೋಸಿಸ್ಟಮ್ ನ ನೋಡಿದ್ರೆ ಪೇಟಿಎಂ ಯಾವಾಗ್ಲೂ ನಮ್ಮ ಇಂಡಿಯಾ ಫಸ್ಟ್ ಎಕ್ಸ್ಪೀರಿಯನ್ಸ್ ಮೇಲೆ ಫೋಕಸ್ ಮಾಡಿದ್ದು. ಇದು ಸಿಂಪಲ್ ಇಂಟರ್ಫೇಸ್, ರೀಜನಲ್ ಲ್ಯಾಂಗ್ವೇಜ್ ಗಳ ಸಪೋರ್ಟ್ ತಂತು, ಮತ್ತೆ ನಮ್ಮ ಸಣ್ಣ ದೊಡ್ಡ ವ್ಯಾಪಾರಿಗಳ ರಿಯಲ್ ಪ್ರಾಬ್ಲಮ್ ಗೆ ಸೂಪರ್ ಸೊಲ್ಯೂಷನ್ ಕೊಡ್ತು. ವಿಜಯ್ ಶೇಖರ್ ಶರ್ಮಾ ಅವರ ಲೀಡರ್ಶಿಪ್ ಅಲ್ಲಿ ಪೇಟಿಎಂ ಮೊದಲ QR ಪೇಮೆಂಟ್ ತಂತು. ಜೊತೆಗೆ AI ಸೌಂಡ್ ಬಾಕ್ಸ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡು ಹೋಯ್ತು. ಇದರಿಂದ ಕೋಟ್ಯಾಂತರ ಸಣ್ಣ ವ್ಯಾಪಾರಿಗಳು ಪೇಮೆಂಟ್ಸ್ ನ ಅಕ್ಸೆಪ್ಟ್ ಮಾಡೋ ಮತ್ತು ಡೈಲಿ ಕ್ಯಾಶ್ ಫ್ಲೋ ಟ್ರ್ಯಾಕ್ ಮಾಡೋ ಸ್ಟೈಲೇ ಚೇಂಜ್ ಆಯ್ತು. ಕಾಂಪಿಟೇಟರ್ಸ್ ಮಾರ್ಕೆಟ್ ಗೆ ಬರೋಷ್ಟರಲ್ಲೇ ಪೇಟಿಎಂ ಮೊಬೈಲ್ ಪೇಮೆಂಟ್ಸ್ ಅನ್ನ ಪ್ರತಿಯೊಬ್ಬ ಭಾರತೀಯನ ನ್ಯಾಷನಲ್ ಹ್ಯಾಬಿಟ್ ಮಾಡಿ ಸ್ಟ್ರಾಂಗ್ ಫೌಂಡೇಶನ್ ಆಗ್ತು. ಇವತ್ತು ಪೇಟಿಎಂ ಜಸ್ಟ್ UPI ಟ್ರಾನ್ಸಾಕ್ಷನ್ ಗೆ ಸೀಮಿತವಾಗಿಲ್ಲ, ನಿಮ್ಮ ಮನಿ ಮ್ಯಾನೇಜ್ ಮಾಡೋದಕ್ಕೆ ಸೂಪರ್ ಫ್ಯೂಚರ್ಸ್ ಕೂಡ ತಂದಿದೆ. ಎಕ್ಸಾಂಪಲ್ ಗೆ ಪೇಟಿಎಂ ಸ್ಪೆಂಡ್ ಸಮ್ಮರಿಯಿಂದ ನಿಮ್ಮ ಎಲ್ಲಾ ಖರ್ಚುಗಳನ್ನ ಎಫರ್ಟ್ಲೆಸ್ಲಿ ಟ್ರ್ಯಾಕ್ ಮಾಡಬಹುದು. ಪ್ರೈವಸಿಗಾಗಿ ಸೆನ್ಸಿಟಿವ್ ಟ್ರಾನ್ಸಾಕ್ಷನ್ ನ ಹೈಡ್ ಮಾಡಬಹುದು. ನಿಮ್ಮ ಪೇಟಿಎಂ UPI IDs ನ ನಿಮ್ಗಿಷ್ಟ ಬಂದಂತೆ ಕಸ್ಟಮೈಸ್ ಮಾಡ್ಕೋಬಹುದು. ಅಫಿಷಿಯಲ್ UPI ಸ್ಟೇಟ್ಮೆಂಟ್ಸ್ ಬೇಕಿದ್ದಾಗ ಇನ್ಸ್ಟೆಂಟ್ಲಿ ಡೌನ್ಲೋಡ್ ಮಾಡಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಮಾರ್ಕೆಟ್ ಅಲ್ಲಿರೋ ಎಷ್ಟೋ ಪ್ಲಾಟ್ಫಾರ್ಮ್ಗಳು ಫಾರಿನ್ ಫಂಡ್ ಮೇಲೆ ರನ್ ಆಗ್ತಾ ಇದೆ. ಆದ್ರೆ ಪೇಟಿಎಂ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಫಾರ್ ದಿ ಇಂಡಿಯಾ. ಗ್ಲೋಬಲ್ ಟೆಕ್ ಜೈಂಟ್ಸ್ ಗೆ ಟಫ್ ಕಾಂಪಿಟೇಷನ್ ಕೊಟ್ಟು ಬೆಳೆದು ನಿಂತಿರೋ ನಮ್ಮದೇ ದೇಶದ ಹೋಮ್ ಗ್ರೋನ್ ಫಿನ್ಟೆಕ್ ಕಂಪನಿಯನ್ನು ಸಪೋರ್ಟ್ ಮಾಡ್ತಿದ್ದೀರಾ. ನೆಕ್ಸ್ಟ್ ಟೈಮ್ ನೀವು ಪೇಟಿಎಂ ಸ್ಕ್ಯಾನ್ ನ ಮಾಡ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಇಂಡಿಯಾ ಸುಮ್ನೆ ಡಿಜಿಟಲ್ ಎಕಾನಮಿ ಆಗ್ಲಿಲ್ಲ, ಕೋಟ್ಯಾಂತರ ಭಾರತೀಯರ ಮನಿ ಹ್ಯಾಬಿಟ್ಸ್ ನ ಬದಲಾಯಿಸಿದ ಆ ವಿಷನರಿನೇ ವಿಜಯ್ ಶೇಖರ್ ಶರ್ಮಾ.